ನಿಂತ್ಬಿಟ್ರೆ ಸೋತು ಹೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ರಾಜಕಾರಣ ನಡೀತಾ ಇದೆ. ಇವಾಗ ದುಡ್ಡಿನ ನೀರಾಕಪ್ಪ ಬಂದು ನಿಂತ್ಕೊಂಡ್ರೆ ಜನ ಹೇಳ್ಬಿಡ್ತಾವ್ರೆ. ಒಂದ್ ಕಾಲದಲ್ಲಿ ನಾವು ಈ ಲೆಕ್ಕಪ್ಪ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ನಿಲ್ಲವಾಗ ನಾವು ಹಳ್ಳಿಗೆ ಹೋದ್ರೆ ಬ್ರಿಟಿಷ್ ನಿಮ್ಮಪ್ಪ ಹಾಲ್ ಬಂದು ಗುರ್ತು ನಿಂತ್ಕೊಳ್ಳೋರು ಬುಬ್ಬಣ್ಣವರು ಹಾಲ್ ಬಂದು ಗುರ್ತು ಅದು SSP ಆಲ್ಮರ, ನಮ್ದು PSP ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಗುರುಸ್ತು. ನಮ್ದು ಹಳ್ಳಿಗೆ ಹೋದ್ರೆ ಅವರೇ ಕೊಡೋದು ದುಡ್ಡು ನಮ್ಗೆ. ಡೀಸೆಲ್ ಹಾಕೊಂಡು ತಿರುಗಾಡ್ರಪ್ಪ, ಚೆನ್ನಾಗಿದೆ ಕೆಲಸ ಮಾಡ್ರಪ್ಪ ಅಂತ ಹಳ್ಳಿ ಜನನೇ ಕೊಡೋದು ದುಡ್ಡು ನಮ್ಗೆ. ಈಗ ನೀವು ಹಳ್ಳಿಗೆ ಹೋಗ್ತಿದ್ರೆ ಏನ್ ತಂದಿದ್ದೀರಿ ಸ್ವಾಮಿ ಅಂತಾರೆ. ಏನಾದ್ರು ದುಡ್ಡು ಕೊಟ್ರೆ ಎಣಿಸ್ಕೊಂಡು ಎಲ್ಲಿ ಸಾವಿರ 5 ರೂಪಾಯಿ ಶಾರ್ಟೇಜ್ ಬರ್ತಾರೆ. ಇವತ್ತು ಅಂದಿನ ಪರಿಸ್ಥಿತಿ ಇಂದಿನ ಪರಿಸ್ಥಿತಿಗೂ ಬಹಳ ಬರುತ್ತೆ. ನಾನು ಪ್ರಮುಖವಾಗಿ ಏನನ್ನ ಹೇಳ್ಬೇಕು ಅಂತಂದ್ರೆ, ಈಗ ನಾನೀಗ ಏನನ್ನ ಹೇಳಲಿಕ್ಕೆ ಇವೆಲ್ಲ ಹಿನ್ನೆಲೆ ಹೇಳಿದ್ದೀನಿ ಅಂದ್ರೆ, ನಾನು ರಾಜಕೀಯವಾಗಿ ಬೆಳೆದಿರ್ತಕ್ಕಂಥದ್ದು ನಮ್ಮ ರಾಜ್ಯ ಜಿಲ್ಲೆಯ ಸಹಕಾರಿಗಳಿಂದ ನಾನು ಬೆಳೆದಿರ್ತಕ್ಕಂಥ ಏನು ಸಹಕಾರಿ ಆಂದೋಲನ ಇದೆ, ಇದು ನನ್ನನ್ನು ಇಲ್ಲಿನವರೆಗೂ ಕೂಡ ಬೆಳೆಸಿದೆ. ಸಹಕಾರಿ ಆಂದೋಲನದಲ್ಲಿ ಸೇವೆ ಮಾಡ್ತಕ್ಕಂಥವರು ರಾಜಕೀಯವಾಗಿ ದುಡ್ಡು ಜಾತಿ ಏನು ಇಲ್ಲದೆ ಬೆಳಿಬಹುದು ಅನ್ನೋದಕ್ಕೆ ನಾನೇ ಉದಾಹರಣೆ. ಇವತ್ತು ಚುನಾವಣೆಗೆ ಈಗಾಗಲೇ ಹೇಳಿದೆ, ಎಲ್ಲ ಕಥೆಗಳು ಹೇಳಿದ್ದೀನಿ. ಜಾತಿ ಇರಬೇಕು, ಜಾತಿ ಏನಾದ್ರೆ ದುಡ್ಡು ಇರಬೇಕು. ಇವೆರಡು ಇಲ್ಲದೆ ಇದ್ರೆ ಯಾರು ಕೂಡ ರಾಜಕೀಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಆದ್ರೆ ಇವೆರಡನ್ನು ಮೀರಿ ಇವತ್ತು ಎಲ್ಲ ಒಂದು ಗೌರವ ಅಧಿಕಾರ ಎಲ್ಲ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಸಹಕಾರಿಗಳು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಆಂದೋಲನಕ್ಕೆ ಮತ್ತು ಎಲ್ಲ ಸಹಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರ ಸಹಕಾರಿ ಆಂದೋಲನ ಯಾವತ್ತೂ ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಜಾತ್ಯತೀತವಾಗಿ ಕೆಲಸ ಮಾಡಬೇಕು. ಸಹಕಾರಿ ಆಂದೋಲನಕ್ಕೆ ಗೌರವ ಬರುವ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು. ಇದ್ದಾಗ ಸಂಸ್ಥೆಗಳಿಗೂ ಕೂಡ ಒಳ್ಳೆಯದಾಗ್ತದೆ, ಆಂದೋಲನಕ್ಕೂ ಕೂಡ ಹೆಸರು ಬರ್ತದೆ, ಮತ್ತೆ ವ್ಯಕ್ತಿತ್ವ ನಾಯಕತ್ವನೂ ಕೂಡ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ವಿನಯವಾಗಿ ಇನ್ನು ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.